9 ಕುಂಟೆ ಜಮೀನಿಗಾಗಿ ಬಿತ್ತು ಕಾಂಪೌಂಡ್. ದಯಾದಿಗಳ ನಡುವೆ ಶುರುವಾಯಿತು ಗಲಾಟೆ. ವ್ಯವಸಾಯ ಭೂಮಿ ಒತ್ತುವರಿ, ಕಾಲುವೆಯಲ್ಲಿ ಅಡ್ಡಲಾಗಿ ಮಲಗಿದ್ದೇಕೆ. ಸರ್ವೆ ನಂಬರ್ 20, ಹೆಂಡತಿ ಮಕ್ಕಳು ರಸ್ತೆಯಲ್ಲಿ, ಗಂಡ ಆಸ್ಪತ್ರೆಯಲ್ಲಿ. ವೀಕ್ಷಕರೇ, ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಯಾದಿಗಳು ಅನ್ನೋ ಗಾದೆ ಇಂಥವರನ್ನೇ ನೋಡಿ ಹೇಳ್ದಂತೆ ಕಾಣ್ತಿದೆ. ಇವರನ್ನೊಮ್ಮೆ ನೋಡ್ರಿ. ಒಬ್ರು ಜಮೀನಿನಲ್ಲಿ ಕಾಂಪೌಂಡ್ ಹಾಕ್ಸಿದ್ರೆ ಮತ್ತೊಬ್ರು ಅದೇ ಕಾಂಪೌಂಡ್ಗೆ ತೋಡಿರೋ ಗುಂಡಿಯಲ್ಲಿ ಮಲಗಿ ಐಡ್ರಾಮಾ ಮಾಡ್ತಿದ್ದಾರೆ. ಒತ್ತುವರಿ ಆರೋಪ. ವ್ಯವಸಾಯ ಮಾಡೋ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ನೆಪ. ಇಬ್ಬರು ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಶುರುವಾಗಿದೆ. ಇದು ನಡೆದಿರೋದು ಬೇರೆಲ್ಲೂ ಅಲ್ಲ, ಅವಲಹಳ್ಳಿ ಠಾಣಾ ವ್ಯಾಪ್ತಿಯ ಕಟ್ಟುಗೊಳ್ಳಹಳ್ಳಿಯಲ್ಲಿ. ಹೌದು, ಸರ್ವೆ ನಂಬರ್ 20. ಇದೇ ಸರ್ವೆ ನಂಬರ್ಗೆ ಸಂಬಂಧಿಸಿದಂತೆ ಇಬ್ಬರ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದೆ. ಹೌದು ಕಣ್ರಿ, ಕೂತು ಸುಮ್ಮನೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳದೆ ಇಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ. ಅದೇ ಗಲಾಟೆಯಿಂದಲೇ ಇಷ್ಟೆಲ್ಲ ಸಮಸ್ಯೆ ಎದುರಾಗಿದೆ. ಈ ಸಮಸ್ಯೆಯಿಂದ ಇಡೀ ಊರಿಗೆ ಹೋರೆ ಇಬ್ಬರ ಅಣ್ಣ ತಮ್ಮಂದಿರ ಐಡ್ರಾಮವನ್ನ ಕಣ್ಣಾರೆ ನೋಡಿ ನಕ್ಕಿದ್ದಾರೆ. ಆದರೆ ಪಟೇಲಪ್ಪ, ಅಂಜಿನಪ್ಪ ಎಂಬವರಿಂದ ಭೂಮಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆದರೆ ಸರ್ವೆ ನೆಪದಲ್ಲಿ ಪಟೇಲಪ್ಪ, ಅಂಜಿನಪ್ಪ ಇಬ್ರು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ. ಇದೇ ಜಮೀನಿನ ವಿಚಾರದಲ್ಲೂ ಕೂಡ ಹಿಂದೆಯೇ ಕೋರ್ಟ್ನಿಂದ ಸ್ಟೇ ತಂದಿದ್ರು. ಕ್ಯಾರೆ ಅನ್ನೋದೇ ಕಾಂಪೌಂಡ್ ಹಾಕೋಕೆ ಮುಂದಾಗಿರೋದು ನಿಜಕ್ಕೂ ಕಾನೂನಿನ ಮೇಲೆ ಗೌರವ ಕೊಡದೆ ಅಗೌರವ ತೋರಿಸಿರೋದು ಎದ್ದು ಕಾಣ್ತಿದೆ. ಬಟ್ ಪೊಲೀಸ್ನವರು ಮಾತ್ರ ಡ್ರಾಮವನ್ನ ನೋಡಿ ಮುಂದೆ ಆಗುವಂತ ಸಮಸ್ಯೆಯನ್ನ ತಡೆದು ನಿಲ್ಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಒಟ್ನಲ್ಲಿ ದಯಾದಿಗಳ ಜಗಳ ಮನೆಯಲ್ಲಿ ಅಲ್ಲದೆ ಬೀದಿಗೆ ಬಂದು ನಿಂತಿದೆ. ಇದರಿಂದ ಮತ್ತೊಂದು ವಿಚಾರ ಅಂದ್ರೆ ಗಂಡ ಆಸ್ಪತ್ರೆಯಲ್ಲಿ, ಹೆಂಡತಿ ಮಕ್ಕಳು ಬೀದಿಯಲ್ಲಿ ಅನ್ನೋದು ಕಣ್ಮುಂದಿದೆ.